ದಿ ಬೆಸ್ಟ್ ಆಡಿಯನ್ಸ್ ಅಂದ್ರೆ ಇಡೀ ಪ್ರಪಂಚದಲ್ಲೇ ಕನ್ನಡ ಆಡಿಯನ್ಸ್. ಏನೇ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಜನಕ್ಕೆ ಬೈದು ಏನು ಪ್ರಯೋಜನ? ಸುದೀಪ್ ಸರ್, ದರ್ಶನ್ ಸರ್ಗೆ ಕಮೆಂಟ್ ಹಾಕ್ಬೇಕಾದ್ರೆ ನಾವೆಲ್ಲ ಯಾವಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೆಲ್ಲ ಅಲ್ಲಿದ್ರು. ಒಬ್ಬರು ಡೈರೆಕ್ಟರ್ ಥಾಟ್ ಬೇರೆ ಇರುತ್ತೆ. ನೀನ್ ಡಬ್ಬ ಹತ್ರ ಮಾಡ್ತಿದ್ಯಾ, ಬೆಸ್ಟ್ ಫ್ರೆಂಡ್ 26 ಇಯರ್ಸ್ ಇದ್ದ, ನನ್ ಏನು ಅದ್ರ ಬಗ್ಗೆ ಗಂಧಗಳಿನೂ ಗೊತ್ತಿಲ್ಲ. ಸೊ ನೀವು ಸೂಪರ್ ಸ್ಟಾರ್ ಆಗ್ತೀರಾ ಅಂತಲ್ಲ, ಅಲ್ಲೂ ನೀವು ಕಷ್ಟ ಬೀಳಲೇಬೇಕು. ಇಂಗ್ಲಿಷ್ ಮೆಡಿಸನ್ ತರ ಗರ್ಲ್ ಫ್ರೆಂಡ್ ಅದು ಇನ್ನೊಂದಿನ ಹೇಳ್ತೀನಿ. ಅಂದ್ರೆ ಇದಾರೆ ಅಂತ ಆಯ್ತು. ಹಂಗ ಅನ್ಕೋಬಹುದು. ಸೊ ಅವರೇ ನನ್ನ ಗುರುಗಳು. ಯಾರು ತುಂಬಾ ಪಾಪ್ಯುಲರ್ ಫೇಸ್ಗಳು ಬರೋರಲ್ಲ, ಅವರೆಲ್ಲ ಬಂದ ತಕ್ಷಣ ಎದ್ದೋಗ್ತಿದ್ದೆ. ಇವತ್ತು ನಾನು ಹಂಗೆ ಹೋದಾಗ ಬೇರೆಯವ್ರು ಹೋಗ್ತಿರ್ತಾರೆ, ಏನೋ ನೀನೇ ದಾರಿ ತೋರಿಸ್ಬೇಕು, ಹಿಂಗೆ ಬೇಡ್ಕೊಂಡು ಕೆಳಗಡೆ ಬಂದೆ. ಅಷ್ಟರಲ್ಲಿ ಫೋನ್ ಬಂತು, ನಾನು ಬಂದ್ರೆ ಇರಿಟೇಟ್ ಮಾಡ್ಕೊಡೋರು. ಅಂದ್ರೆ ಏನು ಗೊತ್ತೇ ಇಲ್ಲ ನನಗೆ. ಕಾಮಿಡಿ ಅಂತ ತಗೊಂಡ್ರೆ ನಾನೇ ನಿಜವಾದ ಲೈಫಲ್ಲೂ ನಾನು ಹಂಗೆ ಇದ್ದೀನಿ. ಸಡನ್ ಆಗಿ ಒಂದು ಸೀರಿಯಲ್ ಮಾಡ್ತಿರ್ತೀನಿ, ಸಡನ್ ಆಗಿ ಸೀರಿಯಲ್ ನಿಂತೋಗ್ಬಿಡುತ್ತೆ. ಅಂದ್ರೆ ಬೈಯಂಗಿಲ್ಲ, ಬಿಡಂಗಿಲ್ಲ. ಅಪ್ಪ ಯಾರು ಕಟ್ಟರ ದೇವ್ರಿಗೆ ನನ್ನ ಮುಖ ಕಂಡು ಹಿಡಿಲ್ಲ ಅಂದ್ರೆ ಬೇರೆಯವ್ರಿಗೆ ಆಶೀರ್ವಾದ ಮಾಡ್ಬಿಟ್ರೆ ಈ ತರ ಇಲ್ಲ. ಸೀರಿಯಲ್ ಸಿನಿಮಾದವ್ರು ಅಂತ ಗೊತ್ತಾರೆ, ಈ ಕ್ಯಾಮ್ರಾಮನ್ಗಳು ಎಲ್ಲಿರ್ತಾರೋ ಬಂದ್ಬಿಡ್ತಾರೆ, ಹಿಂಗೆ ಪಟ್ಟದ ಬಂದ್ಬಿಡ್ತಾರೆ. ನಾವು ಬಿಡ್ರೋ, ನಿಮ್ದು ಯಾಕೆ ತಿನ್ನಕ್ ಬಿಡ್ರೋ, ಯಾಕ್ರೋ, ನಾನು ಮನುಷ್ಯನೇ ಕೊಂಡ್ರು ಹೊಟ್ಟೆ ಸಿಗ್ತಾ ಇದೆ ಬಿಡ್ರೋ. ಸೀರಿಯಲ್ ತರ ನೋಡ್ಬೇಕು, ಜಾಸ್ತಿ ಮಾತಾಡೋಣ. ಸರಿ ಇಲ್ಲ, ಸರಿ ಅನ್ಸ್ಲಿಲ್ಲ ಅಂದಾಗ ಬೈರಿ.